ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ರಮಾ, ಏಕಾಗ್ರತೆಯಿಂದ ಮನಸಾರೆ ನನ್ನ ಎಲ್ಲ ಗುರುಗಳಿಗೆ ವಂದಿಸ್ತಾ ಇದ್ದೀನಿ. ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ಅವ್ರಿಗೆ. ಬಾ ಕೂತ್ಕೋ ಇಲ್ಲಿ. ರಮಾ, ಈ ಭೀಮರಾವ್ ತಾನು ಹುಟ್ಟಿದಾಗಿಂದ ಜನರಿಂದ ಛೀ ತೂ ಅನ್ನಿಸ್ಕೊಂಡೇ ಬಂದಿರೋನು. ನನ್ನಿಂದ ಸದಾ ದೂರ ಇರೋದಕ್ಕೆ ನೋಡ್ತಿದ್ರು. ಆದರೆ ನನ್ನ ಜೀವನದಲ್ಲಿ ನನಗೆಂಥ ಗುರುಗಳು ಸಿಕ್ಕಿದ್ರು ಅಂದರೆ, ನನ್ನನ್ನು ಅವರು ಹೇಗೆ ರೂಪಿಸಿದ್ರು ಅಂದರೆ, ಇವತ್ತು ವಡೋದರದ ಸಯ್ಯಾಜಿ ಮಹಾರಾಜರು ಕೂಡ ನನ್ನನ್ನು ತಮ್ಮ ಹತ್ರ ಕರೆಸ್ಕೊಳಕ್ ನೋಡ್ತಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ಜನ್ಮಕ್ಕೆ ಬೆಲೆ ಬರೋ ಥರ ಮಾಡೋದು ಅಂದರೆ ಅದು ಒಬ್ಬ ಗುರು ಮಾತ್ರ. ಅದಕ್ಕೆ ನನಗೇನನ್ಸೋದು ಅಂದರೆ, ಈ ಇಡೀ ಪ್ರಪಂಚದಲ್ಲಿ ಮನುಷ್ಯನಿಗೆ ಬಹಳ ಸವಾಲಿನ ಕಾರ್ಯ ಯಾವುದು ಅಂದರೆ ಅದು ಗುರುವಾಗೋದು. ಅಲ್ಲೊಂದ್ಸಲ ಗಮನ ಇಟ್ಟು ನೋಡುರಮ್ಮ. ಒಬ್ಬ ಗುರು ಆದವನು ಪ್ರೀತಿಯಿಂದ ತನ್ನ ಶಿಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೋತಾನೆ, ಶಿಷ್ಯನ ಭಾವನೆಗಳನ್ನು ಅರ್ಥ ಮಾಡ್ಕೋತಾನೆ. ಆದರೆ ಅದೇ ಪ್ರೀತಿ ಕೊಡುವಂತಹ ಗುರು ಅಲ್ಲಿ ನೋಡು, ಪರಿಸ್ಥಿತಿ ಬಂದಾಗ ಸುತ್ತಿಗೆ ಅಷ್ಟೇ ಕಠಿಣ ಆಗ್ತಾರೆ. ಆ ಕಬ್ಬಿಣದ ಸುತ್ತಿಗೆ ಥರ ತನ್ನ ಶಿಷ್ಯನಿಗೆ ಒಂದು ಅದ್ಭುತವಾದಂಥ ರೂಪ ನೀಡ್ತಾರೆ. ಹಾಗೆ ಗುರು ನಿಸ್ವಾರ್ಥಿಯಾಗಿರ್ತಾರೆ. ಯಾಕಂದ್ರೆ ರೂಪಗೊಳ್ಳೋ ಶಿಷ್ಯ ಬೇರೆಯವ್ರಿಗೆ ನೆರವಾಗ್ತಾನೆ ಹೊರತು ತನ್ನ ಗುರುಗಾಗೋಕ್ ಸಾಧ್ಯ ಇಲ್ಲ. ಅವ್ರ ಪ್ರಕಾರ ಮೊಂಡು ಬಿದ್ದಿರೋ ಶಿಷ್ಯ ಅಷ್ಟೇ ಸಿಗೋದು. ಅದಕ್ಕೆ ಹೇಳಿದ್ ನಿನ್ನ ಹತ್ರ ಗುರು ಆಗೋದು ಬಹಳ ಕಷ್ಟದ ಕಾರ್ಯ ಅಂತ. ಯಾಕಂದ್ರೆ ಕೇವಲ ಜ್ಞಾನ ಮಾತ್ರ ಅಲ್ಲ, ಬದಲಾಗಿ ಒಬ್ಬ ಗುರು ಆದವನು ಒಳ್ಳೆ ಸಂಸ್ಕಾರ ಕೂಡ ಕಲಿಸ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಸಲ ನನ್ನ ಎಲ್ಲ ಗುರುಗಳಿಗೂ ನಾನು ವಂದಿಸೋದಕ್ಕೆ ಇಷ್ಟಪಡ್ತೀನಿ. ರಮಾ, ಕೇಳಿಸ್ಕರ ಗುರುಗಳು. ಗುರುಗಳೇ, ಆಶೀರ್ವಾದ ಮಾಡಿ. ಸದಾ ಯಶಸ್ವಿ ಭವ. ಭೀಮರಾವ್, ಒಬ್ಬ ಗುರುವಿನ ಜ್ಞಾನದಿಂದ ಯಾವಾಗ ಒಬ್ಬ ಶಿಷ್ಯ ಒಳ್ಳೆ ಮಾರ್ಗದಲ್ಲಿ ಸಾಗಿ ತನಗ್ತಾನೇ ಜೀವನದಲ್ಲಿ ಗುರಿ ಸಾಧಿಸಿದಾಗ ಅದೆಂಥ ಸಂತೋಷ ಆಗುತ್ತೆ ಗೊತ್ತಾ? ಅಲ್ಲದೆ ಭೀಮರಾವ್, ನಿನ್ನಂಥ ಶಿಷ್ಯ ಸಿಕ್ಕಿದ್ರೆ ಯಾವ ಗುರು ತಾನೇ ಹೆಮ್ಮೆ ಪಡದೆ ಇರ್ತಾನೆ? ಗುರುಗಳೇ, ನನ್ನ ಜೀವನದಲ್ಲಿ ಸದಾ ನೀವು ತೋರಿರುವಂಥ ದಾರಿಲಿ ಸಾಗೋದಕ್ಕೆ ಇಷ್ಟಪಡ್ತೀನಿ. ಗುರುಗಳೇ, ಇಲ್ಲಿವರೆಗೂ ವಿಪರೀತದಲ್ಲಿ ವಿಪರೀತ ಸ್ಥಿತಿಗಳಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಮತ್ತೆ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಭೀಮಣ್ಣ,
ಒಟ್ಟಾರದಲ್ಲಿ ನೀವು ನನಗೆ ಮಾರ್ಗದರ್ಶನ ನೀಡಿದಕ್ಕೆ ಭೀಮಣ್ಣ ನಾನ್ ನಿಮಗೆ ನಮಸ್ಕಾರ ಮಾಡ್ತೀನಿ. ಮೂರ್ತಿ, ಇನ್ನೊಂದ್ಸಲ ಮಾಡು. ನೀವು ಮಾಡಿ. ಏನಾಯ್ತು ರಾಮ? ನನಗೀ ಪ್ರಕ್ರಿಯೆ ಕಾಲಚಕ್ರ ತರ ಇದೆ. ಒಬ್ಬ ಶಿಷ್ಯ ತನ್ನ ಗುರುಗೆ ಗುರು ಅನ್ಕೊಂಡು ನಮಸ್ಕರಿಸ್ತಿದ್ದಾನೆ, ಆದ್ರೆ ಇನ್ನೊಬ್ಬ ಶಿಷ್ಯನ ಗುರು ಅಂತ ಅನ್ಕೊಂಡಿದ್ದಾನೆ. ನೋಡಿ ತುಂಬಾ ಸಂತೋಷ ಆಯ್ತು ನನಗೆ. ಇದೇ ಕಾರಣಕ್ಕೆ ಹೇಳೋದು ಏನಂದ್ರೆ, ಗುರು ಅಂದ್ರೆ ಪೂರ್ಣ ಚಂದ್ರನ ರೀತಿ ಅಂತ. ಸದಾ ಇನ್ನೊಬ್ರಿಗೆ ಬೆಳೆದಿಂಗ್ಳು ಕೊಡ್ತಾ ಇನ್ನೊಬ್ರಿಗೆ ಬೆಳೆದಿಂಗ್ಳು ಹಂಚ್ಲಿ ಅಂತ ಆಶಿಸ್ತಾರೆ. ಇವತ್ ನಾವು ಎಲ್ಲರೂ ಸೇರಿ ಜಗತ್ತಿನ ಎಲ್ಲಾ ಗುರುಗಳಿಗೂ ಮನಸಾರೆ ನಮಿಸೋಣ. ನಿಂತ್ಕೊಳ್ಳಿ. ನಾವು ಬೇರೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗೋಣ. ಕೆಲಸ ಸಿಕ್ಕಿದಾದ್ಮೇಲೆ ಇಲ್ಲೇ ಬಂದು ಸೇರೋಣ, ಸರಿನಾ? ಬನ್ನಿ, ಎಲ್ಲ ಬನ್ನಿ. ಬಲಣಿ, ಈ ಕಡೆ ಹೋಗೋಣ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕೆಳಗೇರಿಯವರು ಹೇಗೆ ಒಂದೊಂದ್ ಕಡೆ ಹೋಗ್ತಿದಾರೋ ಹಾಗೇನೆ ನಾವೆಲ್ಲರೂ ಕೂಡ ಬೇರೆ ಬೇರೆಯಾಗಿ ಇವ್ರ ಹಿಂದೆನೆ ಹೋಗ್ಬೇಕು. ಇವ್ರು ಎಲ್ಲೆಲ್ಲಿ ಹೋಗ್ತಾರೋ ಕೆಲ್ಸನ್ ಕೇಳ್ಕೊಂಡು ನಾವು ಕೂಡ ಅಲ್ಲಲ್ಲಿಗೆ ಹೋಗಿ ಕೆಲ್ಸ ಕೊಡೋರ್ಗೆ ಇವ್ರು ಕೆಲ್ಸ ಕೊಡ್ಬೇಡಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಮಂಚಯ್ಯ, ಈ ಭೀಮುನಿ ಹಿಂಬಾಲಕರು ಇನ್ನೂ ಮನೆಗೆ ಬಂದಿಲ್ವಲ್ಲ? ಅಯ್ಯೋ ನಂಜುಂಡಣ್ಣ, ಅಷ್ಟು ದುಡ್ಡನ್ನ ಇವತ್ತೇ ಹೊಂದಿಸ್ಕೊಂಡ್ಬಿಟ್ಟು ಇವತ್ತೇ ವಾಪಸ್ ಬರಕ್ಕಾಗತ್ತಾ? ಏ ಮಂಚಯ್ಯ, ನನ್ನ ಬಟ್ಟೆ ಸುಟ್ಟು ಹಾಕಿದ್ಯಲ್ಲ, ಅದ್ರ ದುಡ್ಡು ಯಾವಾಗ ಕೊಡ್ತೀಯೋ? ಮಾಲೀಕ್ರೆ, ನನ್ನ ಖಂಡಿತ ದುಡ್ಡು ವಾಪಸ್ ಕೊಡ್ತೀನಿ ಮಾಲೀಕ್ರೆ. ಯಾವಾಗ ಕೊಡ್ತೀಯೋ? ಎಷ್ಟು ದಿನ ಆಯ್ತು ಗೊತ್ತೇನಾ? ಅಯ್ಯೋ, ಕೊಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಸ್ವಲ್ಪ ದಿನ ಸಮಯ ಕೊಡಿ. ಏ ಸ್ವಲ್ಪ ಗಿಲ್ಪ ಎಲ್ಲ ಇಲ್ಲ, ಇವತ್ತೇ ಈಗ್ಲೇ ಬೇಕು ಅಷ್ಟೇ.
ಅಯ್ಯೋ ಅಯ್ಯೋ ಬೇಡ ಮಾಲೀಕ್ರೆ, ಖಂಡಿತ ಅಷ್ಟು ದುಡ್ಡು ಕೊಡ್ತೀನಿ, ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ ಮಾಲೀಕ್ರೆ. ಇಷ್ಟು ದಿನಾನೇ ಕೊಟ್ಟಿಲ್ಲ, ಮುಂದ್ ಕೊಡ್ತೀಯಾ? ಹೆಂಗ್ ವಸೂಲಿ ಮಾಡ್ಬೇಕು ಅಂತ ಗೊತ್ತಿದೆ. ಅಯ್ಯೋ ಎಲ್ಲಿ ಹೋಗ್ತಿದ್ಯೋ? ಮಾಡಿ ತಪ್ಪಿಗೆ ಬುದ್ಧಿ ಕಲಿತಾ ಇದ್ದಾನೆ. ಇಲ್ಲೇ ನಿಂತ್ಕೊಂಡು ಕಿರ್ಚ್ಕೊಳ್ಳೋಣ. ಅಯ್ಯೋ ಬಿಟ್ಬಿಡಿ ಅವನ್ನ. ಅಯ್ಯೋ ಬಿಟ್ಬಿಡಿ ಅವ್ನ. ಹೊಡಿಬೇಡಿ ಬಿಡಿ. ಹೊಡಿಬೇಡಿ ಅವನ್ನ, ಬಿಟ್ಬಿಡಿ ಅವನ್ನ. ಅಯ್ಯೋ ಬಿಟ್ಬಿಡಿ ಅವನ್ನ. ಅಯ್ಯೋ ಹೊಡಿಬೇಡಿ. ಅಯ್ಯೋ ಹೊಡಿಬೇಡಿ ಬಿಡಿ ಅವನ್ನ. ಯಾಕೆ ಹೊಡಿತಿದ್ದೀರಾ ಮಾಲೀಕ್ರೆ? ನಿಲ್ಸಿ, ಹೊಡಿಬೇಡಿ ನಿಲ್ಸಿ. ಎಂತ ಕಟುಕ್ರಿ ನೀವು? ಒಂದ್ ಬಟ್ಟೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಹೊಡಿಬೇಕಾ ನಮ್ಗೆ? ಬಟ್ಟೆ ಸುಟ್ಟಾಕ್ದ ಅಂತ ಹೊಡೆದೆ ಅನ್ಕೊಂಡ್ಯಾ? ಬಟ್ಟೆ ಬರೀ ಒಂದ್ ನೆಪ ಅಷ್ಟೇ. ನಾನು ಹೊಡೆದಿದ್ದು ನಮ್ಮ ಜಾತಿಯ ಶಿಶುಪಾಲ ಮಹಿಪಾಲನ ಮೇಲೆ ಆನಂದ್ ಬಾಲ ಕೈ ಮಾಡಿದ್ದಾರೆ. ಅದಕ್ಕಿದು ಪ್ರತೀಕಾರ ಅಷ್ಟೇ. ನೋಡ್ರಪ್ಪ, ನೀವಂತೂ ಸರಿಯಾದ ಸಮಯಕ್ಕೆ ಬಂದ್ರಿ. ಎಲ್ರೂ ನೋಡೋ ತರ ಆಯ್ತು. ಇಷ್ಟೊತ್ತು ನಾವು ಮಂಚಯ್ಯ ಬಟ್ಟೆ ದುಡ್ಡು ಕೊಡ್ಲಿಲ್ಲ ಅಂತ ಹೊಡೆದ್ರು ಅಂತ ಅನ್ಕೊಂಡ್ವಿ. ಆದ್ರೆ ಬಾಲ ಮತ್ತೆ ಆನಂದನ್ ಕಾರಣದಿಂದ ಇವನಿಗೆ ಸರಿಯಾಗಿ ಗೂಸ ಬಿದ್ದಿದೆ. ಈಗ ಸರ್ಸಮ್ಮ ಅರ್ಥ ಮಾಡ್ಕೋಬೇಕು, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು ಈ ಭೀಮನ್ ಜೊತೆ ನಿಂತ್ಕೊಂಡ್ರೆ ನಿಮ್ಗೂ ಹೀಗೆ ಗೂಸ ಬೀಳುತ್ತೆ. ಹೌದು, ನಿಮ್ಮ ಮಾತು ನಿಜ. ನನ್ನ ಜೊತೆ ಇದ್ರೆ ಏಟ್ ಬೀಳೋದು ಖಚಿತ. ಆದ್ರೆ ನೀವೇನ್ ಮಾಡ್ತಿದ್ರಿ? ಇಲ್ಲೇನ್ ದೊಂಬರಾಟ ನೋಡ್ತಿದ್ರ? ನೀವು ಇಲ್ಲೇ ಕೂತಿದ್ರಿ ತಾನೆ, ಮಂಚೆ ಹಣ್ಣಂಗೆ ಹೊಡಿಯೋದು ನೋಡಿದ್ರಿ ತಾನೆ. ಈಗ ನಮಗೆ ಬುದ್ಧಿ ಹೇಳ್ತಾ ಇದ್ದೀರಾ? ನಾವೇನ್ ಮಾಡು ಅಂತೀಯಾ? ಏನ್ ಮಾಡ್ಬೇಕು ಅಂದ್ರೆ, ನೀವು ಮೂರು ಅವರಿಬ್ರು 5 ಜನ ಇದ್ದೀರಾ ತಾನೆ, ಕಾಪಾಡ್ಬೋದಿತ್ತು ತಾನೆ ಅವ್ರನ್ನ. ಅವ್ರೊಬ್ರೇ ಬಂದು ಹೊಡೆದು ಹೋದ್ರು ತಾನೆ ಅವ್ರನ್ನ. ನೋಡಿ ನಂಜುಂಡಣ್ಣ, ಬಾಲಣ್ಣ ಆನಂದಣ್ಣನ ಹೆಸರಲ್ಲಿ ಮಾಡಿರೋ ತಪ್ಪಿಗೆ ತೇಪೆ ಹಚ್ತಾ ಇದ್ದಾರೆ ಅಷ್ಟೇ ಅವರು. ಆದ್ರೆ ಪ್ರತಿ ಸಲ ಒಂದೊಂದು ಕಾರಣ ಇಟ್ಕೊಂಡು ಬರ್ತಾನೆ ಇರ್ತಾರೆ, ನಿಮಗೆ ಹೊಡಿತಾನೆ ಇರ್ತಾರೆ. ನೀವು ಓದೇ ತಿಂತಾನೆ ಇರ್ತೀರಾ, ಮತ್ತದ್ರಲ್ಲಿ ಕಿಂಚಿತ್ತು ಬದಲಾಗಲ್ಲ. ಹಾ ಹೌದು, ಇಲ್ಲಿ ಬಾಲ ಆನಂದ ಮಾಡಿದ್ರಲ್ಲಿ ಯಾವುದೇ ತಪ್ಪು ಇರಲಿಲ್ಲ. ಯಾಕೆಂದ್ರೆ ಆ ಜನ ನನ್ನ ಗಂಡನ ಸಾಯಿಸೋದಕ್ಕೆ ನೋಡಿದ್ರು. ಅದಕ್ಕೆ ಇಲ್ಲಿ ಬಾಲ ಆನಂದನ್ ತಪ್ಪೇನೂ ಇಲ್ಲ. ವಾ, ನಮ್ಗೆ ಉಲ್ಟಾ ಹೊಡೆದಿಯಲ್ಲ ಜೀಜಾಬಾಯಿ. ಹಾ, ಜೀಜಾಬಾಯಿ ಅವರು ಭೀಮರಾವ್ ಪರ ಮಾತಾಡ್ತಿದ್ದಾರೆ ನೋಡ್ರಪ್ಪ. ನಂಜುಂಡಣ್ಣ, ಭೀಮನ್ ಪರ ನಾನು ಯಾವತ್ತೂ ಮಾತಾಡಲ್ಲ. ನಾನು ಕಣ್ಣಿಂದ ಏನ್ ನೋಡಿದ್ನೋ ಅಷ್ಟನ್ ಮಾತ್ರ ನಾನು ಹೇಳ್ತಿದ್ದೀನಷ್ಟೇ. ಮಂಚಯ್ಯ, ಎದ್ದೇಳು, ನಡಿ ಮನೆಗೆ. ಮನೇಲಿ ಗಾಯಕ್ಕೆ ಔಷಧಿ ಹಚ್ತೀನಿ, ಬಾ. ಈಗ ಹೇಳಿ, ನೀವೆಲ್ಲರೂ ಇವತ್ತು ಎಷ್ಟು ಸಂಪಾದನೆ ಮಾಡಿದ್ರೆ ಹೇಳ್ರಪ್ಪ? ಹಾ, ಇವತ್ತಿನ ಸಂಪಾದನೆ ಅಂತೂ ಏನೂ ಆಗಿಲ್ಲ, ಆದರೆ ಧೈರ್ಯ ಕಳ್ಕೊಂಡಿಲ್ಲ ನಾವು. ಸಂಪಾದನೆನ ಮಾಡೇ ಮಾಡ್ತೀವಿ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು, ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ರಿಗೂ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕೆಳಗೇರಿ ಅವ್ರಿಗೆ ಇಡೀ ದಿನ ₹1 ಸಂಪಾದನೆ ಮಾಡೋಕ್ ಬಿಡ್ಲಿಲ್ಲ. ಎಂತ ದೊಡ್ಡ ಸಾಧನೆ ಅಲ್ವಾ ಇದು. ಹೀಗೆ ಇನ್ನು 6 ದಿನ ಅವ್ರ ಖಾಲಿ ಕೈಯಲ್ಲೇ ಮನೆಗೆ ಹೋಗ್ಬೇಕು ಅಷ್ಟೇ. ಹಾಗಾಗಿ ಇವತ್ತು ಇದೇ ಸಂತೋಷಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣಂತೆ. ಏನಂತೀರಿ? ಬರೀ ಮೇಘನಾಥ, ತುಂಬಾ ಬುದ್ಧಿವಂತರಾಗಬೇಡಿ. ನಾವು ಮೇಲ್ಜಾತಿ ಜನರ ಘನತೆ ಕಾಪಾಡೋಕ್ಕೋಸ್ಕರ ಹೋರಾಟಕ್ಕೆ ನಿಂತಿರೋದು. ಹಾಗಂದ್ ಮಾತ್ರಕ್ಕೆ ನಿಮ್ಮನ್ನ ಮತ್ತೆ ಒಳಗೆ ಸೇರಿಸ್ಕೊಂಡಿದೀವಿ ಅಂತಲ್ಲ.
ನಿಮ್ಮ ಹೊಟ್ಟೆ ನೀವು ನೋಡ್ಕೊಳ್ಳಿ, ನಮ್ಮ ಹೊಟ್ಟೆ ನಾವು ನೋಡ್ಕೋತೀವಿ. ನಡೀರಿ ಎಲ್ಲ. ನಾನು ಯೋಚನೆ ಮಾಡಿದ್ದು ಒಂದೇ ಏಟ್ಗೆ 2 ಹಕ್ಕಿ ಹೊಡೆಯೋಣ ಅನ್ಕೊಂಡೆ. ಆ ಭೀಮ್ರಾವ್ ಮತ್ತೆ ಅವ್ರ ಮನೆಯವ್ರಿಗೆ ಯೋಗ್ಯತೆ ಏನು ಅಂತ ತೋರಿಸಿ ನಮ್ ಜಾತಿಯವ್ರ ಜೊತೆ ನಾವು ಮತ್ತೆ ಸೇರ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಇದು ಸಾಧ್ಯ ಆಗ್ಲಿಲ್ಲ. ಚಿಂತೆ ಇಲ್ಲ, ಒಂದು ಸಲ ಈ ಭೀಮ್ರಾವ್ಗೆ ಒಂದು ಗತಿ ಕಾಣಿಸ್ಮೇಲೆ ನಮ್ಮ ಜಾತಿಯವ್ರಿಗೂ ನಾನು ಬುದ್ಧಿ ಕಲಿಸ್ತೀನಿ. ಈ ಮೇಘನಾಥನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಕ್ಷಮಿಸ್ಬಿಡಿ ನನ್ನನ್ನ. ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ಯಾವ ವಿಷಯ ಕ್ಷಮೆ ಕೇಳ್ತಾ ಇದೀಯಾ? ಇವತ್ತಿನವರೆಗೂ ನೀನು ಎಷ್ಟೆಲ್ಲ ಮಾತಾಡಿದೀಯಾ? ಯಾವ ವಿಷಯ ಕ್ಷಮೆ ಕೇಳ್ತಾ ಇದೀಯಾ ನೀನು? ನಾನು ಆಡಿರೋ ಬೇರೆ ಮಾತಿಗೆಲ್ಲ ನಾನು ಕ್ಷಮೆನೂ ಕೇಳಲ್ಲ, ನನಗೆ ಪಶ್ಚಾತ್ತಾಪನೂ ಇಲ್ಲ. ಕ್ಷಮೆ ಕೇಳ್ತಿರೋದು ನಾನು ಆಗ್ಲೇ ಹೇಳಿದ್ನಲ್ಲ, ವಿಧವೆ ಆಗಿದ್ರೇನೆ ವಾಸಿ ಅನ್ನಲ್ಲ, ಅದು ನಿಮ್ಮ ಮುಂದೆ. ಸುಮಂಗಲಿಯಾಗಿ ನಾನು ನಿಮ್ಮ ಮುಂದೆ ಹಾಗೆ ಮಾತಾಡಬಾರ್ದಾಗಿತ್ತು. ನಾನು ನಿಮ್ಮ ಹತ್ರ ಜಗಳ ಆಡ್ತೀನಿ, ಕಿತ್ತಾಡ್ತೀನಿ, ಭೀಮನ್ ಮೇಲೆ ಸಿಡಸಿಡ ಅನ್ಬೋದು. ಜೀವನ ಪೂರ್ತಿ ಹೀಗೆ ಆಗಿದೆ. ವಿಧವೆ ಆಗೇ ಇದ್ದಿದ್ರೆ ನನ್ನ ಜೀವನ ನಿಂತ ನೀರಾಗ್ತಿತ್ತು. ರೀ, ಅತ್ತೆ ಯಾಕೋ ಅಳ್ತಿದ್ದಾರೆ, ಬೇಗ ಬನ್ನಿ. ಏನು? ಹಾಗೆ ನೀವು ಕೂಡ ನೀವಿನ್ಯಾವತ್ತೂ ಹಾಗೆಲ್ಲ ಮಾತಾಡಬಾರ್ದು. ನಾನಿನ್ಮೇಲೆ ಬದುಕಲ್ಲ, ಬದುಕಕ್ಕಿಷ್ಟ ಇಲ್ಲ ಅಂತೆಲ್ಲ ಮಾತಾಡಬಾರ್ದು. ಮಾತಾಡಬೇಡಿ. ನೋಡು ಜಜಬಾಯ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಸಾಕಾಯ್ತು ನನಗೆ. ಭೀಮನ್ನ ವಿದೇಶಕ್ಕೆ ಕಳಿಸೋದು ನನ್ನ ಕೊನೆ ಹೋರಾಟ. ಈ ಹೋರಾಟದಲ್ಲಿ ಗೆಲ್ತೀನೋ ಸೋಲ್ತೀನೋ, ಆದರೆ ನನ್ನ ಪ್ರಕಾರ ನಾನು ಹೆಚ್ಚು ದಿನ ಬದುಕೋದಿಲ್ಲ ಅನ್ಸುತ್ತೆ. ಮತ್ತೆ ಸಾಯೋದ್ರ ಬಗ್ಗೆ ಮಾತಾಡಬೇಡಿ. ನಾನು ಮೊದಲಿಂದ ಇದನ್ನೇ ಹೇಳ್ತಾ ಇದ್ದೇನೆ. ನನ್ನ ಮನಸ್ಸು ಏನು ಹೇಳುತ್ತೋ ಅದೇ. ನನ್ನ ಮನಸ್ಸು ಈಗಲೂ ಇದೇ ಹೇಳ್ತಾ ಇದೆ. ನಾನು ಏನು ಮಾಡಲಿ? ಇದೇ ಸತ್ಯ ಜಜಬಾಯ್. ಅಪ್ಪ, ಇದೆಂತ ಮಾತಾಡ್ತಿದ್ದೀರ? ಹೌದು ಅಪ್ಪ, ನೀವೇ ಹೀಗೆಲ್ಲ ಮಾತಾಡಿದ್ರೆ ನಮ್ಮ ಗತಿ ಏನು? ಅಪ್ಪ, ನೀವೇ ನಮ್ಗೆ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ. ಮಾವ, ನೀವು ಪತಿಯಾಗಿ ಪತ್ನಿ ಮುಂದೆ ಹೀಗೆಲ್ಲ ಮಾತಾಡೋದು ಸ್ವಲ್ಪನೂ ಸರಿ ಕಾಣಿಸಲ್ಲ. ಗೊತ್ತು, ಹೀಗೆಲ್ಲ ಮಾತಾಡಬಾರ್ದು ನಾನು. ಆದರೆ ನನ್ನ ಮನಸ್ಸಿಗೆ ಏನು ಅನಿಸ್ತಾ ಇದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಭೀಮನ್ನ ವಿದೇಶಕ್ಕೆ ಕಳಿಸೋದು ನನ್ನ ಕೊನೆ ಹೋರಾಟ. ನನಗೆ ಗೊತ್ತಿದೆ ಈ ಹೋರಾಟದಲ್ಲಿ ನಾನು ಗೆಲ್ತೀನಿ ಅಂತ.
ಅತ್ತೆ ಅತ್ತೆ ಅಳ್ಬೇಡಿ. ಮಾವ ಸುಮ್ಮನೆ ಹೇಳ್ತಾ ಇದ್ರು. ಅವರು ಸ್ವಲ್ಪ ಕೋಪದಲ್ಲಿದ್ರು. ಹಾಗೆ ಇವರು ವಡೋದರಾಗ ಹೋಗೋ ವಿಷಯದಿಂದನೂ ಬೇಜಾರಾಗಿದೆ. ಜೊತೆಗೆ ದುಡ್ಡಿನ ಯೋಚನೆನೂ ಇದೆ. ಇಷ್ಟೆಲ್ಲ ಯೋಚನೆ ಪಾಪ ಅವ್ರ ತಲೆಯಲ್ಲಿದೆ. ಅದಕ್ಕೆ ಏನೋ ಮಾತಾಡ್ಬಿಟ್ರು. ನೀವ್ ಯಾವ್ದು ತಲೆಗೆ ಹಾಕೋಬೇಡಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೌದು ಅತ್ತೆ, ರಮಾ ಹೇಳ್ತಿರೋದು ಸರಿ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ, ನಿಮ್ಮ ಮೇಲೆ ನಂಗೆ ಅನುಕಂಪ ಅಂತೂ ಬರ್ತಿಲ್ಲ. ಆದ್ರೆ ಮಾವಂಗೋಸ್ಕರ ನೀವು ಹೀಗೆ ಅಳೋದನ್ನ ನಂಗೆ ನೋಡೋಕ್ಕಾಗ್ತಿಲ್ಲ. ಆದ್ರಿಂದ ನಿಮಗೆ ಕೆಟ್ಟದಾಗಬಾರ್ದು. ಅದಷ್ಟೇ ಸದ್ಯಕ್ಕೆ ನಮ್ಮೆಲ್ರಿಗೂ ಬೇಕಾಗಿರೋದು.